ನಮಸ್ಕಾರ ಸ್ನೇಹಿತರೆ, ಸ್ಪರ್ಧಾ ವಿದ್ಯಾಲಯದ ಈ ಪ್ರಚಲಿತ ಘಟನೆಗಳ ವಿವರಣಾತ್ಮಕ ಪ್ರಸ್ತುತಿಗೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ಮೇ 20, 2026ರ ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳನ್ನ ನಾವು ಡೀಟೇಲ್ ಆಗಿ ವಿಶ್ಲೇಷಣೆ ಮಾಡಲಿದ್ದೇವೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿಯಲ್ಲಿರುವ ಪ್ರತಿಯೊಬ್ಬರಿಗೂ ಇದೊಂದು ಅದ್ಭುತ ಅವಕಾಶ. ಬನ್ನಿ, ತಡ ಮಾಡದೆ ಶುರು ಮಾಡೋಣ. ಕೆಇಎಸ್, ಪಿಎಸ್ಐ, ಎಫ್ಡಿಎ, ಎಸ್ಡಿಎ, ಪೊಲೀಸ್ ಕಾನ್ಸ್ಟೇಬಲ್, ಗ್ರೂಪ್ ಸಿ, ಹಾಗೆ ಬ್ಯಾಂಕಿಂಗ್, ಆರ್ಆರ್ಬಿ ಮತ್ತು ಎಸ್ಎಸ್ಸಿ ಅಂತಹ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಎಲ್ಲಾ ಪರೀಕ್ಷೆಗಳಿಗೆ ತಯಾರಾಗ್ತಾ ಇರೋ ಆಕಾಂಕ್ಷಿಗಳಿಗೆ ಈ ವಿಶ್ಲೇಷಣೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲಿ ಚರ್ಚೆ ಮಾಡೋ ಪ್ರತಿಯೊಂದು ಪ್ರಶ್ನೆಯೂ ಎಕ್ಸಾಮ್ ದೃಷ್ಟಿಯಿಂದ ತುಂಬಾನೇ ಕ್ರೂಷಿಯಲ್. ಗರಿಷ್ಠ ಅಂಕಗಳನ್ನ ಸ್ಕೋರ್ ಮಾಡಬೇಕು ಅಂದ್ರೆ ಈ ನಿರ್ದಿಷ್ಟ 10 ಪ್ರಶ್ನೆಗಳನ್ನ ಎಚ್ಚರಿಕೆಯಿಂದ ಅಧ್ಯಯನ ಮಾಡೋದು ಬಹಳ ಮುಖ್ಯ. ನಮ್ಮ ಮೊದಲನೇ ಬಹುಮುಖ್ಯ ಪ್ರಶ್ನೆ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಇದೆ. 2026ರ ಮೇ ತಿಂಗಳಲ್ಲಿ ಇನ್ನೂ 2 ಹೆಣ್ಣು ಚೀತಾಗಳನ್ನು ಮುಕ್ತ ಅರಣ್ಯ ಪ್ರದೇಶಕ್ಕೆ ಬಿಡುಗಡೆ ಮಾಡಿದ ರಾಷ್ಟ್ರೀಯ ಉದ್ಯಾನವನ ಯಾವುದು? ಆಪ್ಷನ್ಸ್: ಎ ಬಂಡೀಪುರ, ಬಿ ರಣಥಂಬೋರ್, ಸಿ ಕುನೋ ಅಥವಾ ಡಿ ಕಾಜಿರಂಗ ರಾಷ್ಟ್ರೀಯ ಉದ್ಯಾನವನ. ಸರಿಯಾದ ಉತ್ತರ ಆಪ್ಷನ್ ಸಿ, ಕುನೋ ರಾಷ್ಟ್ರೀಯ ಉದ್ಯಾನವನ. ಬಂಡೀಪುರ ಹುಲಿಗಳಿಗೆ, ಕಾಜಿರಂಗ ಘೇಂಡಾಮೃಗಗಳಿಗೆ ಫೇಮಸ್ ಅಂತ ನಮಗೆಲ್ಲ ಗೊತ್ತೇ ಇದೆ ಅಲ್ವಾ? ಆದ್ರೆ ಮಧ್ಯಪ್ರದೇಶದ ಕುನೋದಲ್ಲಿ ಈಗ ಮುಕ್ತವಾಗಿ ಓಡಾಡ್ತಿರೋ ಚೀತಾಗಳ ಸಂಖ್ಯೆ 16ಕ್ಕೆ ಏರಿಕೆಯಾಗಿದೆ. 2022ರಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಶುರು ಮಾಡಿದ ಪ್ರಾಜೆಕ್ಟ್ ಚೀತಾ ಯೋಜನೆಯ ಒಂದು ಭಾಗ ಇದು. ಬೋಟ್ಸ್ವಾನಾದಿಂದ ತಂದಿರೋ ಈ ಚೀತಾಗಳಲ್ಲಿ ಜೆನೆಟಿಕ್ ಡೈವರ್ಸಿಟಿ ಅಂದ್ರೆ ಜನ್ಯ ವೈವಿಧ್ಯತೆ ಜಾಸ್ತಿ ಇರೋದ್ರಿಂದ ಇವುಗಳ ದೀರ್ಘಕಾಲಿಕ ಸಂರಕ್ಷಣೆಗೆ ಇದು ಬಹಳ ಪ್ಲಸ್ ಪಾಯಿಂಟ್. ಭೂಮಿಯ ಮೇಲಿನ ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ತಿಳ್ಕೊಂಡ್ವಿ. ಈಗ ನಮ್ಮ ಬಾಹ್ಯಾಕಾಶ ಮಹತ್ವಾಕಾಂಕ್ಷೆಗಳ ಕಡೆಗೆ ಸ್ವಲ್ಪ ಗಮನ ಹರಿಸೋಣ. ಭಾರತದ ಶುಕ್ರಯಾನ ಮಿಷನ್ಗೆ ಇತ್ತೀಚೆಗೆ ಯಾವ ದೇಶ ಸೇರ್ಪಡೆಯಾಗಿದೆ? ಆಪ್ಷನ್ಸ್: ಎ ಫ್ರಾನ್ಸ್, ಬಿ ಜಪಾನ್, ಸಿ ಸ್ವೀಡನ್ ಅಥವಾ ಡಿ ಜರ್ಮನಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಸ್ವೀಡನ್. ಇಲ್ಲಿ ಫ್ರಾನ್ಸ್ ಅಥವಾ ಜಪಾನ್ ಬದಲಿಗೆ ಸ್ವೀಡನ್ನನ್ನೇ ಯಾಕೆ ಆಯ್ಕೆ ಮಾಡಿದ್ರು ಗೊತ್ತಾ? ಅದಕ್ಕೆ ಮುಖ್ಯ ಕಾರಣ ಸ್ವೀಡಿಷ್ ಇನ್ಸ್ಟಿಟ್ಯೂಟ್ ಆಫ್ ಸ್ಪೇಸ್ ಫಿಸಿಕ್ಸ್ ಬಳಿಯಿರೋ ಅತ್ಯಾಧುನಿಕ ಉಪಕರಣಗಳ ತಂತ್ರಜ್ಞಾನ. ಇತ್ತೀಚೆಗೆ ಪ್ರಧಾನಿ ಮೋದಿಯವರ ಭೇಟಿ ಸಂದರ್ಭದಲ್ಲಿ ಇಸ್ರೋ ಮತ್ತು ಸ್ವೀಡಿಷ್ ನ್ಯಾಷನಲ್ ಸ್ಪೇಸ್ ಏಜೆನ್ಸಿ ನಡುವೆ ಈ ಬಗ್ಗೆ ಒಪ್ಪಂದ ಕೂಡ ಆಗಿದೆ. ಭೂಮಿಯ ಅವಳಿಗ್ರಹ ಅಂತಾನೆ ಕರೆಯಲ್ಪಡುವ ಶುಕ್ರನ ವಾತಾವರಣ ಮತ್ತೆ ಅಲ್ಲಿ ಜೀವ ಇರೋ ಸಾಧ್ಯತೆಗಳನ್ನ ಸ್ಟಡಿ ಮಾಡೋಕೆ ಈ ಒಪ್ಪಂದ ಬಹಳ ಪ್ರಮುಖ ಪಾತ್ರ ವಹಿಸತ್ತೆ. ಮುಂದಿನ ಪ್ರಶ್ನೆ ಕೂಡ ಅಂತಾರಾಷ್ಟ್ರೀಯ ಸ್ಪೇಸ್ ಮಿಷನ್ಗಳ ಬಗ್ಗೆನೇ ಇದೆ, ಆದರೆ ಇದು ಸ್ವಲ್ಪ ಚಾಲೆಂಜಿಂಗ್ ಆಗಿದೆ. ಇತ್ತೀಚೆಗೆ ನ್ಯೂಸ್ನಲ್ಲಿ ತುಂಬಾನೇ ಸೌಂಡ್ ಮಾಡ್ತಿರೋ ಸ್ಮೈಲ್ ಮಿಷನ್ ಯಾವ ವಿಷಯವನ್ನ ಅಧ್ಯಯನ ಮಾಡುತ್ತೆ? ಆಪ್ಷನ್ಸ್ ನೋಡಿ: ಎ ಚಂದ್ರನ ಮೇಲ್ಮೈ, ಬಿ ಮಂಗಳ ಗ್ರಹದ ವಾತಾವರಣ, ಸಿ ಸೌರಗಾಳಿ ಮತ್ತು ಭೂಮಿಯ ಮ್ಯಾಗ್ನೆಟೋಸ್ಫಿಯರ್ ನಡುವಿನ ಪರಸ್ಪರ ಕ್ರಿಯೆ ಅಥವಾ ಡಿ ಕಪ್ಪು ರಂಧ್ರಗಳು. ಇದರ ಸರಿಯಾದ ಉತ್ತರ ಆಪ್ಷನ್ ಸಿ, ಸೌರಗಾಳಿ ಮತ್ತು ಭೂಮಿಯ ಮ್ಯಾಗ್ನೆಟೋಸ್ಫಿಯರ್ ನಡುವಿನ ಪರಸ್ಪರ ಕ್ರಿಯೆ. ಇದು ಮಂಗಳ ಗ್ರಹದ ವಾತಾವರಣಕ್ಕಾಗಲಿ ಅಥವಾ ಕಪ್ಪು ರಂಧ್ರಗಳ ಅಧ್ಯಯನಕ್ಕಾಗಲಿ ಸಂಬಂಧಪಟ್ಟಿದ್ದಲ್ಲ. ಇಲ್ಲಿ ಗಮನಿಸಬೇಕಾದ ಬಹುಮುಖ್ಯ ಅಂಶ ಏನಂದ್ರೆ ಈ ಸ್ಮೈಲ್ ಮಿಷನ್ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಮತ್ತು ಚೈನೀಸ್ ಅಕಾಡೆಮಿ ಆಫ್ ಸೈನ್ಸಸ್ ಜಂಟಿಯಾಗಿ ಮಾಡ್ತಿರೋ 3 ವರ್ಷದ ಪ್ರಾಜೆಕ್ಟ್. ಎಸ್ಎಕ್ಸ್ಐ, ಯುವಿಐ, ಎಲ್ಐಎ ಮತ್ತು ಎಂಎಜಿನಂತಹ ವಿಶೇಷ ಇನ್ಸ್ಟ್ರುಮೆಂಟ್ಸ್ ಬಳಸಿ ಭೂಮಿಯ ಕಾಂತೀಯ ರಕ್ಷಣಾ ಕವಚವನ್ನ ಮ್ಯಾಪ್ ಮಾಡೋದು ಇದರ ಮೇನ್ ಟಾರ್ಗೆಟ್. ಸೈನ್ಸ್ ಅಂಡ್ ಟೆಕ್ನಾಲಜಿ ಸೆಕ್ಷನಲ್ಲಿ ಇದು ಕಡ್ಡಾಯವಾಗಿ ತಿಳಿದಿರಲೇಬೇಕಾದ ಮಾಹಿತಿ. ಬಾಹ್ಯಾಕಾಶದ ವಿಚಾರದಿಂದ ಈಗ ನಮ್ಮ ಪಕ್ಕದ ದೇಶದ ಆರ್ಥಿಕತೆ ಕಡೆ ಬರೋಣ. ಬಾಂಗ್ಲಾದೇಶದ 2ನೇ ಅತಿದೊಡ್ಡ ವ್ಯಾಪಾರ ಪಾಲುದಾರ ದೇಶವಾಗಿ ಇತ್ತೀಚೆಗೆ ಯಾವ ದೇಶ ಹೊರಹೊಮ್ಮಿದೆ? ಉತ್ತರ ನಮ್ಮ ಭಾರತ. ಹೌದು, ಅಮೆರಿಕಾವನ್ನು ಅಲ್ಪ ಅಂತರದಲ್ಲಿ ಹಿಂದಿಕ್ಕಿ ಭಾರತ ಈ ಸ್ಥಾನವನ್ನ ಪಡೆದಿದೆ. ಡೇಟಾ ವಿಶ್ಲೇಷಣೆ ಮಾಡಿದ್ರೆ ನಮಗೆ ಸ್ಪಷ್ಟವಾಗುತ್ತೆ. ಭಾರತದ ಟ್ರೇಡ್ ಶೇರ್ 8.47% ಇದ್ರೆ ಅಮೆರಿಕಾದು 8.46% ಇದೆ. ಅಂದ್ರೆ ಕೇವಲ 0.01% ಅಂತರದಲ್ಲಿ ನಮ್ಮ ದೇಶ ಬಾಂಗ್ಲಾದೇಶದ ಜೊತೆಗಿನ ಆರ್ಥಿಕ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಿದೆ. ಈಗ ರಾಷ್ಟ್ರೀಯ ಆಡಳಿತ ವ್ಯವಸ್ಥೆ ಬಗ್ಗೆ ನೋಡೋಣ. 5ನೇ ಪ್ರಶ್ನೆ: ಆಯುಷ್ ಅನುದಾನ ಪೋರ್ಟಲ್ ಅನ್ನ ಯಾವ ಯೋಜನೆಯ ಅಡಿಯಲ್ಲಿ ಡೆವಲಪ್ ಮಾಡಲಾಗಿದೆ? ಆಪ್ಷನ್ಸ್: ಎ ಡಿಜಿಟಲ್ ಇಂಡಿಯಾ ಮಿಷನ್, ಬಿ ಆಯುಷ್ ಗ್ರಿಡ್ ಇನಿಷಿಯೇಟಿವ್, ಸಿ ಸ್ಕಿಲ್ ಇಂಡಿಯಾ ಪ್ರೋಗ್ರಾಂ ಅಥವಾ ಡಿ ನ್ಯಾಷನಲ್ ಹೆಲ್ತ್ ಮಿಷನ್. ಸರಿಯಾದ ಉತ್ತರ ಆಪ್ಷನ್ ಬಿ, ಆಯುಷ್ ಗ್ರಿಡ್ ಇನಿಷಿಯೇಟಿವ್. ಕನ್ಫ್ಯೂಸ್ ಆಗ್ಬೇಡಿ, ಇದು ಸಾಮಾನ್ಯ ಡಿಜಿಟಲ್ ಇಂಡಿಯಾ ಅಥವಾ ನ್ಯಾಷನಲ್ ಹೆಲ್ತ್ ಮಿಷನ್ ಅಂಡರಲ್ಲಿ ಬರಲ್ಲ. ಬದಲಿಗೆ ಪ್ರತ್ಯೇಕವಾಗಿ ಆಯುಷ್ ಸಚಿವಾಲಯದ ಅನುದಾನ ನಿರ್ವಹಣೆಗಾಗಿ ರೂಪಿಸಲಾಗಿದೆ. 2026ರ ಮೇ ತಿಂಗಳಲ್ಲಿ ಡಿಜಿಟಲ್ ಪಾರದರ್ಶಕತೆ ಮತ್ತು ಪೇಪರ್ಲೆಸ್ ಆಡಳಿತಕ್ಕಾಗಿ ಇದನ್ನ ಜಾರಿಗೆ ತರಲಾಗಿದೆ. ಅಷ್ಟೇ ಅಲ್ಲ, ಸಂಸ್ಥೆಗಳನ್ನ ಸುಲಭವಾಗಿ ವೆರಿಫೈ ಮಾಡೋಕೆ ಇದನ್ನ ಎನ್ಜಿಒ ದರ್ಪಣ್ ಪೋರ್ಟಲ್ ಜೊತೆ ಲಿಂಕ್ ಕೂಡ ಮಾಡಲಾಗಿದೆ. ಕೆಎಸ್ನಂತಹ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಪ್ರಶ್ನೆಗಳು ಬಹಳ ಕಾಮನ್. ನಮ್ಮ 6ನೇ ಪ್ರಶ್ನೆ 2026ರ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿ ಬಗ್ಗೆ ಇದೆ. ಇಲ್ಲಿ 4 ಹೇಳಿಕೆಗಳಿವೆ, ಸ್ವಲ್ಪ ಗಮನ ಕೊಟ್ಟು ಕೇಳಿಸ್ಕೊಳ್ಳಿ. 1. ತೈವಾನ್ ಟ್ರಾವೆಲಾಗ್ ಕೃತಿಯು ಪ್ರಶಸ್ತಿ ಗೆದ್ದಿದೆ. 2. ಇದು ಮ್ಯಾಂಡರಿನ್ ಚೀನಿ ಭಾಷೆಯ ಮೊದಲ ವಿಜೇತ ಕಾದಂಬರಿ. 3. ಹಾರ್ಟ್ ಲ್ಯಾಂಪ್ ಕೃತಿಯನ್ನು ದೀಪಾ ಬಸ್ತಿ ಇಂಗ್ಲಿಷ್ಗೆ ಅನುವಾದಿಸಿದ್ದಾರೆ. 4. ಹಾರ್ಟ್ ಲ್ಯಾಂಪ್ ಪ್ರಶಸ್ತಿ ಗೆದ್ದ ಮೊದಲ ಹಿಂದಿ ಕೃತಿಯಾಗಿದೆ.
ಈ ಹೇಳಿಕೆಗಳಲ್ಲಿ ಯಾವ್ಯಾವುದು ಸರಿ ಅಂತ ನಾವು ಒಂದೇ ಬಾರಿಗೆ ಪರಿಶೀಲನೆ ಮಾಡಬೇಕು. ಇದಕ್ಕೆ ಸರಿಯಾದ ಆಯ್ಕೆ ಎ ಅಂದ್ರೆ 1, 2 ಮತ್ತು 3ನೇ ಹೇಳಿಕೆಗಳು ಮಾತ್ರ ಸರಿ. ಇಲ್ಲಿ ನಿಜಕ್ಕೂ ಆಸಕ್ತಿದಾಯಕ ವಿಚಾರ ಏನಂದ್ರೆ ತೈವಾನ್ ಮತ್ತು ನಮ್ಮ ಕರ್ನಾಟಕದ ಸಾಹಿತ್ಯಿಕ ಸಾಧನೆಗಳ ನಡುವಿನ ಹೋಲಿಕೆ. 2026ರಲ್ಲಿ ಯಾಂಗ್ ಶ್ವಾಂಗ್ ಝಿ ಅವರ ತೈವಾನ್ ಟ್ರಾವೆಲ್ ಪ್ರಶಸ್ತಿ ಪಡೆದ್ರೆ 2025ರಲ್ಲಿ ನಮ್ಮ ಕನ್ನಡದ ಭಾನು ಮುಷ್ತಾಕ್ ಅವರ ಹಾಟ್ ಲ್ಯಾಂಪ್ ಇತಿಹಾಸ ಸೃಷ್ಟಿಸಿತು. ಇದನ್ನ ದೀಪಾ ಬಸ್ತಿಯವರು ಟ್ರಾನ್ಸ್ಲೇಟ್ ಮಾಡಿದ್ರು. ಆದ್ರೆ 4ನೇ ಹೇಳಿಕೆ ಯಾಕೆ ತಪ್ಪಂದ್ರೆ ಹಾಟ್ ಲ್ಯಾಂಪ್ ಅನ್ನೋದು ನಮ್ಮ ಕನ್ನಡದ ಕೃತಿ, ಹಿಂದಿ ಕೃತಿಯಲ್ಲ. ಇನ್ನು 2022ರಲ್ಲಿ ಗೀತಾಂಜಲಿ ಶ್ರೀ ಅವರ ಟೂಂಬ್ ಆಫ್ ಸ್ಯಾಂಡ್ ಪ್ರಶಸ್ತಿ ಗೆದ್ದ ಮೊದಲ ಭಾರತೀಯ ಭಾಷಾ ಕೃತಿಯಾಗಿದೆ. ಈ ಡೀಟೇಲ್ಸ್ ಎಲ್ಲ ಮರೆಯೋ ಹಾಗಿಲ್ಲ. ಸಾಹಿತ್ಯ ಕ್ಷೇತ್ರದ ಸಾಧನೆಗಳ ನಂತರ ಸಿಟಿ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ನಗರ ಮೂಲಸೌಕರ್ಯದ ಮಹತ್ವದ ಬೆಳವಣಿಗೆಯತ್ತ ಸಾಗೋಣ. ಇತ್ತೀಚೆಗೆ ದೆಹಲಿ ಸರ್ಕಾರ ರಾಜಧಾನಿಯ ಎಲ್ಲಾ ರಸ್ತೆ ದೀಪಗಳನ್ನು ಯಾವ ವ್ಯವಸ್ಥೆಗೆ ಪರಿವರ್ತಿಸಲು ನಿರ್ಧರಿಸಿದೆ? ಆಪ್ಷನ್ಸ್: ಎ ಸೋಲಾರ್ ಲ್ಯಾಂಪ್, ಬಿ ಸ್ಮಾರ್ಟ್ ಎಲ್ಇಡಿ, ಸಿ ಸಿಎಫ್ಎಲ್ ಅಥವಾ ಡಿ ಲೇಸರ್ ಲೈಟಿಂಗ್. ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರ ನೇತೃತ್ವದಲ್ಲಿ ಅಪ್ರೂವ್ ಆಗಿರೋ 473 ಕೋಟಿ ರೂಪಾಯಿ ವೆಚ್ಚದ ಬೃಹತ್ ಪ್ರಾಜೆಕ್ಟ್ ಇದು. ಸರಿಯಾದ ಉತ್ತರ ಆಪ್ಷನ್ ಬಿ ಸ್ಮಾರ್ಟ್ ಎಲ್ಇಡಿ ಸಿಸ್ಟಮ್. ಪಬ್ಲಿಕ್ ಸೇಫ್ಟಿ ಮತ್ತು ಕರೆಂಟ್ ಉಳಿಸೋಕೆ ಇದು ಹೇಳಿ ಮಾಡಿಸಿದ ಹಾಗೆ ಇದೆ. ಆದರೆ ಸಬ್ಜೆಕ್ಟ್ನ ಸಂಪೂರ್ಣ ನಾಲೆಡ್ಜ್ಗಾಗಿ ನಾವು ಇತರ ಆಪ್ಷನ್ಸ್ ಬಗ್ಗೆನೂ ತಿಳ್ಕೋಬೇಕು. ಎಲ್ಸಿಡಿ ಅಂದ್ರೆ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ. ಇದನ್ನ ಜಾರ್ಜ್ ಎಚ್ ಹೆಲ್ಮಿಯರ್ ಕಂಡಿಡಿದ್ರು. ಎಲ್ಇಡಿ ಅಂದ್ರೆ ಲೈಟ್ ಎಮಿಟಿಂಗ್ ಡಯೋಡ್. ಇದು ನಿಕ್ ಹೊಲೋನ್ಯಾಕ್ ಅವರ ಸಂಶೋಧನೆ. ಇನ್ನು ಎ ಲೇಸರ್ ತಂತ್ರಜ್ಞಾನವನ್ನು ಥಿಯೋಡರ್ ಮೈಮನ್ ಪರಿಚಯಿಸಿದ್ರು. ಈ ಫುಲ್ ಫಾರ್ಮ್ಸ್ ಮತ್ತು ಇನ್ವೆಂಟರ್ಸ್ ಹೆಸರುಗಳು ವಿಜ್ಞಾನ ವಿಭಾಗದ ಎಕ್ಸಾಮ್ಗಳಿಗೆ ಬಹಳ ಅಮೂಲ್ಯ. ಈಗ ಭೌಗೋಳಿಕ ಅನ್ವೇಷಣೆ ಅಂದ್ರೆ ಜಾಗ್ರಫಿ ಕಡೆ ಹೋಗೋಣ. ಇಟಲಿ ದೇಶಕ್ಕೆ ಸಂಬಂಧಿಸಿದ ಹೇಳಿಕೆಗಳು ಹೀಗಿವೆ: 1. ರೋಮ್ ಇದರ ರಾಜಧಾನಿ. 2. ಪೋ ನದಿ ಇಲ್ಲಿನ ಅತಿ ಉದ್ದದ ನದಿ. 3. ಇದು ರೋಮನ್ ಸಾಮ್ರಾಜ್ಯದ ಕೇಂದ್ರವಾಗಿತ್ತು. ಮತ್ತು 4. ಸಿಸಿಲಿ ಜಲಸಂಧಿಯ ಬಗ್ಗೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ. ಅಂದರೆ ಇಲ್ಲಿ ಕೊಟ್ಟಿರೋ ಎಲ್ಲ 4 ಹೇಳಿಕೆಗಳು 100% ಸರಿಯಾಗಿವೆ. ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರ ಕಾರ್ಯಸ್ಥಾನವಾದ ರೋಮ್, ಇಟಲಿಯ ಐತಿಹಾಸಿಕ ಹಿನ್ನೆಲೆ ಮತ್ತು ಅದರ ಸುತ್ತ ಇರುವ ಮೆಡಿಟರೇನಿಯನ್, ಅಡ್ರಿಯಾಟಿಕ್ ಹಾಗೂ ಟೈರೇನಿಯನ್ ಸಮುದ್ರಗಳ ಅದ್ಭುತ ಭೌಗೋಳಿಕ ವ್ಯಾಪ್ತಿಯನ್ನ ನಾವಿಲ್ಲಿ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬಹುದು. ಈಗ ಅಂತಾರಾಷ್ಟ್ರೀಯ ಆರೋಗ್ಯ ರಕ್ಷಣೆಗೆ ಸಂಬಂಧಿಸಿದ ಮಹತ್ವದ ಪ್ರಶ್ನೆ. 79ನೇ ವಿಶ್ವ ಆರೋಗ್ಯ ಅಸೆಂಬ್ಲಿಯಲ್ಲಿ ಭಾರತವನ್ನು ಯಾರು ಪ್ರತಿನಿಧಿಸಿದರು? ನರೇಂದ್ರ ಮೋದಿ, ಎಸ್ ಜೈಶಂಕರ್, ಜಗತ್ ಪ್ರಕಾಶ್ ನಡ್ಡಾ ಅಥವಾ ಅಮಿತ್ ಶಾ? ಸರಿಯಾದ ಉತ್ತರ ಆಪ್ಷನ್ ಸಿ ಜಗತ್ ಪ್ರಕಾಶ್ ನಡ್ಡಾ. ಪ್ರಧಾನಿ ಅಥವಾ ವಿದೇಶಾಂಗ ಸಚಿವರ ಬದಲಾಗಿ ನಮ್ಮ ಆರೋಗ್ಯ ಸಚಿವರು ಈ ಸಭೆಯಲ್ಲಿ ಭಾಗವಹಿಸಿದರೆ ಅದು ಸ್ವಲ್ಪ ಲಾಜಿಕಲ್ ಆಗಿ ಯೋಚಿಸಿದ್ರೆ ಆನ್ಸರ್ ಈಸಿಯಾಗಿ ಸಿಕ್ಬಿಡುತ್ತೆ. ಸ್ವಿಟ್ಜರ್ಲ್ಯಾಂಡ್ನ ಜಿನೀವಾದಲ್ಲಿ ನಡೆದ ಈ ಕಾರ್ಯಕ್ರಮ 1948ರಲ್ಲಿ ಸ್ಥಾಪನೆಯಾದ ವಿಶ್ವ ಆರೋಗ್ಯ ಸಂಸ್ಥೆಯ ಹಿನ್ನೆಲೆ ಮತ್ತು 2026ರ ಅಧಿಕೃತ ಥೀಮ್ ಆರೋಗ್ಯಕರ ಭವಿಷ್ಯಕ್ಕಾಗಿ ಜಾಗತಿಕ ಆರೋಗ್ಯವನ್ನು ಮರುರೂಪಿಸುವುದು. ಈ ಪಾಯಿಂಟ್ಸ್ ಎಲ್ಲ ಪರೀಕ್ಷೆಗೆ ಬಹಳ ಮುಖ್ಯ. ನಮ್ಮ ಇತಿಹಾಸ ಮತ್ತು ಸಂರಕ್ಷಣೆಯ ಮಹತ್ವವನ್ನ ಸಾರುವ ಮತ್ತೊಂದು ಪ್ರಮುಖ ವಿಷಯ ಇಲ್ಲಿದೆ. ಅಂತಾರಾಷ್ಟ್ರೀಯ ಮ್ಯೂಸಿಯಂ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ? ಮೇ 10, 15, 18 ಅಥವಾ 20? ಸರಿಯಾದ ಉತ್ತರ ಆಪ್ಷನ್ ಸಿ ಮೇ 18. ಪ್ರತಿ ವರ್ಷ ಸಂಸ್ಕೃತಿ ಮತ್ತು ಪರಂಪರೆಯನ್ನ ಉಳಿಸಿ ಬೆಳೆಸುವ ಸಲುವಾಗಿ 1977ರಲ್ಲಿ ಇಂಟರ್ನ್ಯಾಷನಲ್ ಕೌನ್ಸಿಲ್ ಆಫ್ ಮ್ಯೂಸಿಯಮ್ಸ್ ಶುರು ಮಾಡಿದ ಈ ಆಚರಣೆ ಇವತ್ತು ಗ್ಲೋಬಲ್ ಲೆವೆಲಲ್ಲಿ ಫೇಮಸ್ ಆಗಿದೆ. ನವದೆಹಲಿಯ ನ್ಯಾಷನಲ್ ಮ್ಯೂಸಿಯಂ, ಕಲ್ಕತ್ತಾದ ಇಂಡಿಯನ್ ಮ್ಯೂಸಿಯಂ ಮತ್ತು ಹೈದರಾಬಾದ್ನ ಸಾಲಾರ್ಜಂಗ್ ಮ್ಯೂಸಿಯಂಗಳು ಭಾರತದ ಐತಿಹಾಸಿಕ ಪರಂಪರೆಗೆ ಜೀವಂತ ಉದಾಹರಣೆಗಳಾಗಿ ನಿಲ್ಲುತ್ತವೆ. ಇಲ್ಲಿಯವರೆಗೂ ನಾವು ಏನೇನ್ ಕಲ್ತಿದ್ದೀವಿ ಅದನ್ನ ಭದ್ರಪಡಿಸಿಕೊಳ್ಳೋಕೆ ಕಳೆದ ಕೆಲವು ತಿಂಗಳುಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಕ್ವಿಕ್ ರಿವಿಷನ್ ಮಾಡ್ಬಿಡೋಣ ಬನ್ನಿ. 1ನೇ ಪಾಯಿಂಟ್, ಕಾವ್ಯ ಮದಾನಿಯವರಿಗೆ ಪ್ರತಿಷ್ಠಿತ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಸಿಕ್ಕಿದೆ. 2ನೇದು, ತಪ್ಪು ಜಾಹೀರಾತುಗಳು ಮತ್ತು ಔಷಧಿಗಳ ಸೈಡ್ ಎಫೆಕ್ಟ್ಸ್ ಪತ್ತೆಹಚ್ಚಲು ಆಯುಷ್ ಸುರಕ್ಷಾ ಪೋರ್ಟಲ್ ಶುರುವಾಗಿದೆ. 3ನೇದು, ಮಾರ್ಚ್ 20ರಂದು ವಿಶ್ವ ಗುಬ್ಬಚ್ಚಿ ದಿನ ಆಚರಿಸಲಾಗುತ್ತದೆ. 4ನೇದು, 2026ರ ವಿಶ್ವ ಸಂತೋಷ ವರದಿಯಲ್ಲಿ 147 ದೇಶಗಳ ಪೈಕಿ ನಮ್ಮ ಭಾರತಕ್ಕೆ 116ನೇ ಸ್ಥಾನ ಸಿಕ್ಕಿದೆ. ಮತ್ತು 5ನೇದು, ಮಾರ್ಚ್ 18ರಂದು ಭಾರತದಲ್ಲಿ ಆರ್ಡಿನೆನ್ಸ್ ಫ್ಯಾಕ್ಟರೀಸ್ ದಿನ. ಇವೆಲ್ಲವೂ ನೇರ ಒನ್-ಲೈನರ್ ಪ್ರಶ್ನೆಗಳಾಗಿ ಬರೋ ಚಾನ್ಸಸ್ ತುಂಬಾನೇ ಇದೆ. ರಿವಿಷನ್ ಮುಂದುವರಿಸುತ್ತಾ ಈ ಅಂತಿಮ 5 ಅಂಶಗಳನ್ನ ನೋಡೋಣ. ಇವು ಪರೀಕ್ಷೆಗಳಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಸಾಂಸ್ಕೃತಿಕ ಮತ್ತು ಪರಿಸರ ಸಂಬಂಧಿ ಮಾಹಿತಿಗಳಾಗಿವೆ. ಉಗಾದಿ ಮತ್ತು ನವರೋಜ್ ಹಬ್ಬಗಳ ಸಾಂಸ್ಕೃತಿಕ ಮಹತ್ವ. ಛತ್ತೀಸ್ಗಢ ರಾಜ್ಯ ಸರ್ಕಾರದ ಬಹುಮುಖ್ಯ ಗೋಧನ್ ಅಥವಾ ಗೌಧಾಮ್ ಯೋಜನೆ. ಅತ್ಯಂತ ವೇಗವಾಗಿ 7 ಜ್ವಾಲಾಮುಖಿ ಶಿಖರಗಳನ್ನ ಏರಿ ಗಿನ್ನಿಸ್ ದಾಖಲೆ ನಿರ್ಮಿಸಿದ ಭೂಪತಿ ರಾಜು ಅನ್ಮಿಶ್ವರ್ಮಾ ಅವರ ಸಾಹಸ. ಮಾರ್ಚ್ 20ರಂದು ಆಚರಿಸಲಾಗುವ ವಿಶ್ವ ಬಾಯಾರೋಗ್ಯ ದಿನ. ಮತ್ತು ಛತ್ತೀಸ್ಗಢ ಹಾಗೂ ಮಧ್ಯಪ್ರದೇಶದಲ್ಲಿ ಹರಡಿರುವ ಯುನೆಸ್ಕೋ ಮಾನ್ಯತೆ ಪಡೆದ ಅಚಾನಕ್ಮಾರ್ ಅಮರಕಂಟಕ್ ಜೀವಗೋಳ ಮೀಸಲು ಪ್ರದೇಶ. ಇವೆಲ್ಲ ಪಾಯಿಂಟ್ಸ್ ಅನ್ನ ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಳ್ಳಿ.
ಈ ಸಂಪೂರ್ಣ ವಿವರಣಾತ್ಮಕ ಪ್ರಸ್ತುತಿಯನ್ನ ಮುಕ್ತಾಯ ಮಾಡೋಕು ಮುಂಚೆ ನಿಮ್ಮ ನೆನಪಿನ ಶಕ್ತಿಯನ್ನ ಪರೀಕ್ಷೆ ಮಾಡೋಕೆ ಇಲ್ಲೊಂದು ಅಂತಿಮ ಪ್ರಶ್ನೆ. 2026ನೇ ಸಾಲಿನ ಸ್ಟಾಕ್ಹೋಮ್ ವಾಟರ್ ಪ್ರೈಸ್ ಪ್ರಶಸ್ತಿ ಯಾರಿಗೆ ಸಿಕ್ತು? ನೆನಪಿದ್ಯಾ? ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ತಿಳಿಸಿ. ಹಾಗೆಯೇ ಸ್ಪರ್ಧಾತ್ಮಕ ಪರೀಕ್ಷೆಗಳ ನಿರಂತರ ತಯಾರಿಗಾಗಿ ಮತ್ತು ಮಾರ್ಚ್ 2026ರ ಸಂಪೂರ್ಣ ಕರೆಂಟ್ ಅಫೇರ್ಸ್ PDF ನೋಟ್ಸ್ಗಾಗಿ ಟೆಲಿಗ್ರಾಮ್ ಚಾನೆಲ್ಗೆ ಸೇರಲು ಮರೆಯದಿರಿ. ಮುಂದಿನ ಅತ್ಯುಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಪ್ರತಿಯೊಬ್ಬರಿಗೂ ಆಲ್ ದ ಬೆಸ್ಟ್. ಯಶಸ್ಸು ನಿಮ್ಮದಾಗಲಿ.